ಗುಲ್ಬರ್ಗಾ ವಾರ್ತೆಗಳ ಪ್ರಾಯೋಜಕರು ದೇವಾನಂದ್ ಸಾರಿ ಸೆಂಟರ್ ಸೂಪರ್ ಮಾರ್ಕೆಟ್ ಕಲಬುರಗಿ. ದೇವಾನಂದ್ ಸ್ಯಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲಬುರಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿ ದೊಡ್ಡ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸ್ಯಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಕಾಂಚೀವರಂ ಸೇರಿದಂತೆ ವೆಡ್ಡಿಂಗ್ ಬ್ರಾಕೆಟ್ ಸ್ಯಾರೀಸ್, ಪ್ಯೂರ್ ಧರ್ಮಾವರಂ ಸೀರೆಗಳು, ಪ್ಯೂರ್ ಬನಾರಸ್ ಸೀರೆಗಳು, ಪ್ಯೂರ್ ಉಪಡಾ ಸಿಲ್ಕ್, ಪ್ಯೂರ್ ಇಳಕಲ್ ಸೀರೆಗಳು, ಪ್ಯೂರ್ ಫ್ಯಾನ್ಸಿ ಗದ್ವಾಲ್ ಸಿಲ್ಕ್, ಪ್ಯೂರ್ ಪೈಠಣಿ ಸೀರೆಗಳು, ಪ್ಯೂರ್ ಸಾಫ್ಟ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಲಬುರಗಿಯಲ್ಲೇ ಅತಿ ದೊಡ್ಡ ಮತ್ತು ವಿಶಾಲವಾದ 10,000 ಚದುರ ಅಡಿ ಇರುವ ಏಕೈಕ ಸ್ಯಾರಿ ಸೆಂಟರ್ ದೇವಾನಂದ್ ಸ್ಯಾರಿ ಸೆಂಟರ್. ಭೇಟಿ ಕೊಡಿ. ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್, ಕಲಬುರಗಿ. ನಮಸ್ಕಾರ, ಇನ್ ಗುಲ್ಬರ್ಗಾ ವಾರ್ತೆಗಳಿಗೆ ಸ್ವಾಗತ. ಮೊದಲಿಗೆ ಹೆಡ್ಲೈನ್ಸ್. ಶಕ್ತಿ ಯೋಜನೆ ಯಶಸ್ವಿ, ಕಲಬುರಗಿಯಲ್ಲಿ ಸಂಭ್ರಮಾಚರಣೆ. ಬೇಡ ಜಂಗಮರ ನಕಲಿ ಜಾತಿ ಪ್ರಮಾಣ ಪತ್ರ ವಿರೋಧಿಸಿ ಹೋರಾಟ, ನಗರದಲ್ಲಿ ಪೂರ್ವಭಾವಿ ಸಭೆ. ಬಿಜೆಪಿ ಕಾರ್ಯಕರ್ತರ ಮೇಲೆ ಆಳಂದ್ ಶಾಸಕರಿಂದ ದೌರ್ಜನ್ಯ, ಹರ್ಷಾನಂದ್ ಗುತ್ತೇದಾರ್ ಆರೋಪ. ಬಾಬು ಜಗಜೀವನ್ ರಾಮ್ ಭವನ ಕಾಮಗಾರಿ ಪೂರ್ಣಗೊಳಿಸುವಂತೆ ಮಾದಿಗ ಸಮಾಜದ ಮುಖಂಡರ ಒತ್ತಾಯ. ವಾರ್ತೆಗಳ ವಿವರ. ಶಕ್ತಿ ಯೋಜನೆ ರಾಜ್ಯದಾದ್ಯಂತ 500 ಕೋಟಿ ಪ್ರಯಾಣಿಕರ ಸಂಖ್ಯೆ ದಾಟಿದ ಹಿನ್ನೆಲೆಯಲ್ಲಿ ಕಲಬುರಗಿ ಕೇಂದ್ರ ಬಸ್ ನಿಲ್ದಾಣದಲ್ಲಿ ಕೆಕೆಆರ್ಟಿಸಿ ಮತ್ತು ಜಿಲ್ಲಾ ಪಂಚ ಗ್ಯಾರಂಟಿ ಅನುಷ್ಠಾನ ಪ್ರಾಧಿಕಾರದಿಂದ ಸಿಹಿ ಹಂಚಿ ಸಂಭ್ರಮಾಚರಣೆ ನಡೆಸಲಾಯಿತು. ನಗರದ ಕೇಂದ್ರ ಬಸ್ ನಿಲ್ದಾಣದಲ್ಲಿ ಶಕ್ತಿ ಯೋಜನೆ ರಾಜ್ಯಾದ್ಯಂತ 500 ಕೋಟಿ ಪ್ರಯಾಣಿಕರ ಸಂಖ್ಯೆ ದಾಟಿದ ಹಿನ್ನೆಲೆಯಲ್ಲಿ ಕಲಬುರಗಿ ಕೇಂದ್ರ ಬಸ್ ನಿಲ್ದಾಣದಲ್ಲಿ ಕೆಕೆಆರ್ಟಿಸಿ ಮತ್ತು ಜಿಲ್ಲಾ ಪಂಚ ಗ್ಯಾರಂಟಿ ಅನುಷ್ಠಾನ ಪ್ರಾಧಿಕಾರದಿಂದ ಸಿಹಿ ಹಂಚಿ ಸಂಭ್ರಮಾಚರಣೆ ನಡೆಸಿದರು. ಕಾರ್ಯಕ್ರಮದಲ್ಲಿ ಜಿಲ್ಲೆಯ ಜನಪ್ರತಿನಿಧಿಗಳು ಮತ್ತು ಜಿಲ್ಲಾ ಗ್ಯಾರಂಟಿ ಅನುಷ್ಠಾನ ಪ್ರಾಧಿಕಾರದ ಅಧ್ಯಕ್ಷರು ಬಸ್ಗಳಿಗೆ ಪೂಜೆ ಸಲ್ಲಿಸಿ ಮಹಿಳಾ ಪ್ರಯಾಣಿಕರಿಗೆ ಸಿಹಿ ತಿಂಡಿ ಹಂಚಿದರು. नमस्तस्मै गुणातीत विभवाय परात्मने श्रीयात्रेणुकाचार्यः शिवाचार्य शिखामणिः योगैरशैवसिद्धान्तं स्थापयामास भूतले सर्वमङ्गलमाङ्गल्ये शिवे सर्वार्थसाधिके शरणे त्र्यम्बके देवे नारायणे नमोस्तुते शिव शिव शम्भोराज्ञे प्रवर्तमानस्य अद्यब्रह्मणो ಈ ವೇಳೆ ಮಾತನಾಡಿದ ಜಿಲ್ಲಾ ಗ್ಯಾರಂಟಿ ಅನುಷ್ಠಾನ ಪ್ರಾಧಿಕಾರದ ಅಧ್ಯಕ್ಷರಾದ ಚಂದ್ರಿಕಾ ಪರಮೇಶ್ವರ್, ಎಂಎಲ್ಸಿ ತಿಪ್ಪಣ್ಣಪ್ಪ ಕಮಕ್ನೂರ್, ಸಿಇಒ ಭವರ್ ಸಿಂಗ್ ಮೀನಾ ಅವರು ಪಂಚ ಗ್ಯಾರಂಟಿ ಯೋಜನೆಯಲ್ಲಿ ಒಂದಾದ ಶಕ್ತಿ ಯೋಜನೆ ರಾಜ್ಯದಾದ್ಯಂತ 500 ಕೋಟಿ ಪ್ರಯಾಣಿಕರ ಸಂಖ್ಯೆ ದಾಟಿದ್ದು ಸಂತೋಷದ ಸಂಗತಿ. ಶಕ್ತಿ ಯೋಜನೆ ರಾಜ್ಯ ಮಹಿಳೆಯರ ಪ್ರಯಾಣದ ಹೊರೆ ಕಡಿಮೆ ಮಾಡಿದೆ ಎಂದರು. ಇವತ್ತು ಕಲ್ಯಾಣ ಕರ್ನಾಟಕ ಸಾರಿಗೆ ಸಂಸ್ಥೆ ವತಿಯಿಂದ 500 ಕೋಟಿ ಮಹಿಳೆಯರು ಇವತ್ತು ಉಚಿತವಾಗಿ ಟ್ರಾವೆಲಿಂಗ್ ಮಾಡ್ತಕ್ಕಂಥದ್ದು ಬಹಳ ಸಂತೋಷದ ವಿಷಯ. ಇವತ್ತು ನಮ್ಮ ಸರ್ಕಾರ ಕೊಟ್ಟಂತ ಯೋಜನೆ, ಮಹಿಳೆಯರಿಗಾಗಿ ಯೋಜನೆ ಕೊಟ್ಟಂತ ಒಂದು ಬಹಳ ಉಪಯುಕ್ತವಾದಂತ ಯೋಜನೆ ಮತ್ತು ಸ್ವಾವಲಂಬಿ ಜೀವನಕ್ಕಾಗಿ ಒಂದು ಮಹಿಳೆಯರಿಗೆ ಒಂದು ಬಹಳ ಶಕ್ತಿ ಕೊಟ್ಟಂತ ಒಂದು ಯೋಜನೆ. ಇವತ್ತಿನ ದಿವಸ ನಾವೆಲ್ಲ ನಮ್ಮ ಗುಲ್ಬರ್ಗ ಜಿಲ್ಲೆಯಲ್ಲಿ ಅನೇಕ ಮಹಿಳೆಯರ ಜೊತೆಯಲ್ಲಿ ನಾವು ಈ ಕಾರ್ಯಕ್ರಮ ಮಾಡಿದೀವಿ. ಗುಲ್ಬರ್ಗ ಜಿಲ್ಲೆಯ ಅಧ್ಯಕ್ಷರಾಗಿ ಇವತ್ತು ನಮ್ಮ ಜೊತೆಯಲ್ಲಿ ಕಮಕ್ನೂರ್ ತಿಪ್ಪಣ್ಣಪ್ಪ ಸರ್ ಅವರು ಕೂಡ ಅವರು MLCಗಳಾಗಿ CS ಅವರು ನಮ್ಮ ಜೊತೆಯಲ್ಲಿ ಎಲ್ಲ ನಮ್ಮ ಕಮಿಟಿಯ ಸದಸ್ಯರುಗಳು ಕೂಡ ಇವತ್ತು ಈ ಗುಲ್ಬರ್ಗದಲ್ಲಿ ನಾವು ಆಚರಣೆ ಮಾಡ್ತಾ ಇದ್ದೀವಿ. ಇವತ್ತು ಬಹಳ ಸಂತೋಷ ಅನಿಸ್ತದೆ. ಇಷ್ಟು ಜನ ಮಹಿಳೆಯರು ಉಚಿತವಾಗಿ ಒಂದು ದೇವಸ್ಥಾನಕ್ಕೆ ಹೋಗೋದಾಗ್ಲಿ ಅಥವಾ ಎಲ್ಲಾದ್ರೂ ಪ್ರೋಗ್ರಾಮ್ಗೆ ಹೋಗೋದಾಗ್ಲಿ, ಅನೇಕ ಒಬ್ರು ಹೋಗಂತ ಮಹಿಳೆಯರು ಇವತ್ತು ಮನೆಯಲ್ಲಿ ಇರ್ತಕ್ಕಂಥ ಎಲ್ಲ ಮಹಿಳೆಯರು ಕೂಡ ಹೋಗ್ತಕ್ಕಂಥ ಕೆಲಸ ಸಾಮರ್ಥ್ಯವನ್ನು ಇವತ್ತು ನಮ್ಮ ಸರ್ಕಾರ ಮಹಿಳೆಯರಿಗೆ ಶಕ್ತಿ ನೀಡಿದೆ. ಈ ಶಕ್ತಿ ಯೋಜನೆ ಇನ್ನೂ ಹೆಚ್ಚಿನ ಮಟ್ಟಕ್ಕೆ ನಾವು ಒಯ್ಯತಕ್ಕಂಥ ಕೆಲಸ ನಾವೆಲ್ಲರೂ ಕೂಡ ಮಾಡೋಣ. ಈ ಉಪಯೋಗ ಎಲ್ಲರೂ ತಗೊಳ್ಳಿ ಅಂತ ಹೇಳಿ ಇನ್ನೊಂದ್ಸಲ ನಾನು ಎಲ್ಲರಿಗೂ ಕರೆ ಕೊಡ್ತೇನೆ. ಎಲ್ರಿಗೂ ನಮಸ್ಕಾರ. ಇವತ್ತು ನಾವು ಜಿಲ್ಲಾ ಹಂತದಲ್ಲಿ ಜಿಲ್ಲಾ ಮಟ್ಟದ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಪ್ರಾಧಿಕಾರ ಹಾಗೂ KKRTC ವತಿಯಿಂದ ನಮ್ಮ ರಾಜ್ಯದಲ್ಲಿ 500 ಕೋಟಿ ಉಚಿತ ಟ್ರಾವೆಲರ್ಸ್ ಉಪಲಕ್ಷದಲ್ಲಿ ಒಂದು ಸಾಂಕೇತಿಕವಾಗಿ ಆಚರಣೆ ಮಾಡ್ತಾ ಇದ್ದೀವಿ. ಈ ವಿಷಯದಲ್ಲಿ ಹೇಳಬೇಕಾದ್ರೆ
ಕಲಬುರಗಿ ಡಿವಿಷನ್ನಲ್ಲಿ ಕಲಬುರಗಿ ಜಿಲ್ಲೆಯಲ್ಲಿ 14 ಕೋಟಿ ಮಹಿಳೆಯರು ಇಲ್ಲಿವರೆಗೆ, ಯಾಕಂದರೆ ಈ ಸ್ಕೀಮ್ ಸ್ಟಾರ್ಟ್ ಆಗಿ 2 ವರ್ಷ 1 ತಿಂಗಳು 2 ದಿವಸ ಆಗಿದೆ. ಈ ಮಧ್ಯದಲ್ಲಿ ಸುಮಾರು 14 ಕೋಟಿ ಮಹಿಳೆಯರು ಟ್ರಾವೆಲ್ ಮಾಡಿದ್ದಾರೆ. 14 ಕೋಟಿ 41 ಲಕ್ಷ. ಇದರಿಂದ KKRTCಗೆ ಸುಮಾರು 491 ಕೋಟಿ ಆದಾಯ ಕೂಡ ಆಗಿದೆ. ಸೊ ಮತ್ತು ಈ ಯೋಜನೆಯಿಂದ ಮಹಿಳೆಯರಿಗೆ ಸಾಮಾಜಿಕವಾಗಿ ಆರ್ಥಿಕವಾಗಿ ಬಹಳಷ್ಟು ಎಂಪವರ್ಮೆಂಟ್ ಆಗಿದೆ. ಬಹಳ ಒಳ್ಳೆಯ ಸ್ಕೀಮ್ ಇದೆ. ಒಂದು ಇಕಾನಮಿಕ್ಸ್ನಲ್ಲಿ ಬಹಳ ಸ್ಟಡೀಸ್ ಮುಖಾಂತರ ಯಾವ ಥರ ಸೊಸೈಟಿನಲ್ಲಿ ಒಂದು ಇಕ್ವಿಟಿ ಇರಲಿ, ಓವರಾಲ್ ಡೆವಲಪ್ಮೆಂಟ್ ಇರಲಿ, ಅದರಲ್ಲಿ ಭಾಳ ಹೆಲ್ಪ್ ಆಗ್ತಾ ಇದೆ. ನಾನು ಸಿವಾಗಿ ಜಿಲ್ಲಾ ಮಟ್ಟದ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಪ್ರಾಧಿಕಾರದ ಒಂದು ಮೆಂಬರ್ ಸೆಕ್ರೆಟರಿ ಆಗಿ ನಾವು ಕೂಡ ಕಾಲಕ್ಕೆ ಮೀಟಿಂಗ್ ಮಾಡ್ತೀವಿ. ತಾಲೂಕಾ ಮಟ್ಟದಲ್ಲಿ, ಜಿಲ್ಲೆ ಮಟ್ಟದಲ್ಲಿ ಎಲ್ಲ 5 ಗ್ಯಾರಂಟಿ ಯೋಜನೆಗಳದ್ದು ಅನುಷ್ಠಾನದಲ್ಲಿ ಏನಾದರೂ ಸಮಸ್ಯೆ ಇದ್ದರೆ ನಮ್ಮ ಮೀಟಿಂಗ್ ಮುಖಾಂತರ, ನಮ್ಮ ಚಂದ್ರಿಕಾ ಪರಮೇಶ್ವರ್ ಮೇಡಮ್ ಅವರ ಅಧ್ಯಕ್ಷದಲ್ಲಿ ಮೀಟಿಂಗ್ ಮಾಡೋ ಮುಖಾಂತರ ಆ ಸಮಸ್ಯೆಗಳನ್ನು ಬಗೆಹರಿಸ್ತೀವಿ. ಜೊತೆಗೆ ಆ ಎಲ್ಲ ಸ್ಕೀಮ್ದು ಅನುಷ್ಠಾನ ಕರೆಕ್ಟಾಗಿ ಇರಬೇಕು. ಎದುರಿಸ್ತಾ ಇದ್ರು ನಾವು ಏನೋ ಸಮಸ್ಯೆಗಳನ್ನು ಸರಿಯಾಗಿ ನಾವು ಸೋಲ್ವ್ ಮಾಡಬೇಕು. ಮತ್ತು ಸರ್ಕಾರದ ಎಲ್ಲ ಯೋಜನೆಗಳದು ಒಂದು ಎಫೆಕ್ಟಿವ್ ಆಗಿ ಅನುಷ್ಠಾನ ಆಗಲಿ, ಆ ವಿಷಯಕ್ಕೆ ನಾವು ಕೆಲಸ ಮಾಡ್ತಾ ಇದ್ದೀವಿ. ಥ್ಯಾಂಕ್ ಯು ವೆರಿ ಮಚ್. ಈ ಶಕ್ತಿ ಯೋಜನೆಯ ಕಾರ್ಯಕ್ರಮದಲ್ಲಿ ಈ ಸಂಭ್ರಮಾಚರಣೆಯ ಸಂದರ್ಭದಲ್ಲಿ ಉಪಸ್ಥಿತರಿರತಕ್ಕಂಥ ಗುಲ್ಬರ್ಗ ಜಿಲ್ಲೆಯ ಮುಖ್ಯ ಕಾರ್ಯನಿರ್ವಹಣಾ ಅಧಿಕಾರಿಗಳಾದಂಥ ಪವರ್ ಸಿಂಗ್ ಮೀನಾ ಸಾಹೇಬ್ರೆ, ಸೋದರಿ ಶಕ್ತಿ ಯೋಜನೆಯ ಗುಲ್ಬರ್ಗ ಜಿಲ್ಲೆಯ ಅಧ್ಯಕ್ಷರಾದಂಥ ಚಂದ್ರಿಕಾ ಪರಮೇಶ್ವರ್ ಅವರೇ, ಇನ್ನಿತರ ಎಲ್ಲ ಈ ಶಕ್ತಿ ಯೋಜನೆಯ ಸನ್ಮಾನ್ಯ ಸದಸ್ಯರೇ, ಉಪಾಧ್ಯಕ್ಷರೇ, ನಿಮ್ಮೆಲ್ಲರನ್ನು ಕೂಡ ನೆನೆಸಿಕೊಂಡು ಕಾರ್ಯಕ್ರಮದಲ್ಲಿ ಭಾಗಿಯಾದಂಥ ಎಲ್ಲ ಅಧಿಕಾರಿಗಳೇ, ಈ NEKSRTC ಸಂಸ್ಥೆಯ ಎಲ್ಲ ಅಧಿಕಾರಿಗಳೇ ಮತ್ತು ಉನ್ನತ ಮಟ್ಟದ ಅಧಿಕಾರಿಗಳೇ, ಇನ್ನಿತರ ಎಲ್ಲ ಹಿರಿಯರೇ, ಈಗಾಗಲೇ ನಮ್ಮ ಸೋದರಿ ಚಂದ್ರಿಕಾ ಪರಮೇಶ್ವರ್ ಅವರು ಹೇಳಿದ್ದಾರೆ, ಸುಮಾರು 500 ಕೋಟಿ 500 ಲಕ್ಷ 500 ಕೋಟಿ ಜನರು ಇದರ ಫಲಾನುಭವಿಗಳಾಗಿದ್ದಾರೆ. ಇವರೆಲ್ಲರೂ ಉಚಿತವಾಗಿ ಧರ್ಮಸ್ಥಳದ ಮಂಜುನಾಥನ ದರ್ಶನ ಇರಬಹುದು, ಹೊರನಾಡು ಅನ್ನಪೂರ್ಣೇಶ್ವರಿ ದೇವಸ್ಥಾನಕ್ಕೆ ಹೋಗಿರ್ಬೋದು, ಮೂಕಾಂಬಿಕೆ ಇಡಗುಂಜಿ ಗಣಪತಿ ಇರ್ಬೋದು, ಗುಲ್ಬರ್ಗ ಶರಣಬಸವೇಶ್ವರ ದೇವಸ್ಥಾನ ಇರ್ಬೋದು, ಮಂತ್ರಾಲಯ ಇರ್ಬೋದು, ಇನ್ನೆಲ್ಲ ಕಡೆ ಕೂಡ ಉಚಿತವಾಗಿ ಎಂದೆಂದೂ ಆರ್ಥಿಕವಾಗಿ ಅತ್ಯಂತ ಅಶಕ್ತರಾದವರು ಕೂಡ ಎಂದೂ ಹೋಗಲಾರದವರು ಎಲ್ಲ ದೇವಸ್ಥಾನಗಳಿಗೆ ಹೋಗಿ ಅತ್ಯಂತ ಸಂಭ್ರಮದಿಂದ ತಮ್ಮ ಮನೆತನಕ್ಕೆ, ಈ ಕರ್ನಾಟಕ ಸರ್ಕಾರಕ್ಕೆ ಒಳ್ಳೆಯದಾಗಲಿ ಅಂತೇಳಿ ಬೇಡ್ಕೊಂಡು ಬಂದಿದ್ದಾರೆ. ಅದಕ್ಕಾಗಿ ಇವತ್ತಿನ ದಿವಸ ಈ ಶಕ್ತಿ 5 ಗ್ಯಾರಂಟಿ ಯೋಜನೆಗಳಲ್ಲಿ ಶಕ್ತಿ ಯೋಜನೆ ಅತ್ಯಂತ ಪ್ರಭಾವವನ್ನು ಬೀರಿ ಬಡವರಿಗೆ, ದಲಿತರಿಗೆ, ಹಿಂದೂ ಜನಾಂಗದವರಿಗೆ ಪ್ರಯಾಣ ಮಾಡಲು ಅನುಕೂಲ ಮಾಡಿಕೊಟ್ಟಂಥ ಈ ಸರ್ಕಾರಕ್ಕೆ, ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ, ಈ ಸಂಸ್ಥೆಯ ಮಂತ್ರಿಗಳಾದಂಥ ರಾಮಲಿಂಗಾರೆಡ್ಡಿ ಅವರಿಗೆ ಮತ್ತು ಉಸ್ತುವಾರಿ ಮಂತ್ರಿ ಅಂತ ಪ್ರಿಯಾಂಕ್ ಖರ್ಗೆಜಿ ಅವರಿಗೆ, ಈ ಭಾಗದ ಎಲ್ಲ ಶಾಸಕರಿಗೆ ಕೂಡ ನಾನು ಹಾರ್ದಿಕವಾದಂಥ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಈ ಸರ್ಕಾರಕ್ಕೆ ಹೆಚ್ಚಿನ ಬಲ ತುಂಬಬೇಕು. ಈ ಕೋವಿಡ್ದಲ್ಲಿ ಭಾಳ ಕಷ್ಟದಲ್ಲಿತ್ತು ನಮ್ಮ ದೇವಸ್ಥಾನ. ಈ ಶಕ್ತಿ ಯೋಜನೆ ಬಂದ ಮೇಲೆ ನನ್ನ ಹುಂಡಿ ತುಂಬಿ ತುಳುಕ್ತಾ ಇದೆ. ಅದಕ್ಕಾಗಿ ಕರ್ನಾಟಕ ಸರ್ಕಾರಕ್ಕೆ ಅಭಿನಂದನೆ ಸಲ್ಲಿಸ್ತೀನಿ ಅಂತೇಳಿ ಮಾನ್ಯ ವೀರೇಂದ್ರ ಹೆಗಡೆಯವರು ಕೂಡ ಕೆಲವು ಪ್ರಶಂಸನೀಯ ಮಾತುಗಳನ್ನು ಕೂಡ ಈ ಸರ್ಕಾರದ ಬಗ್ಗೆ, ಈ ಶಕ್ತಿ ಯೋಜನೆ ಬಗ್ಗೆ ಮಾತಾಡಿದ್ದಾರೆ. ಇದು ಅತ್ಯಂತ ಯಶಸ್ವಿಯಾದಂಥ ಕಾರ್ಯಕ್ರಮ. ಇದು ಹಂಗೆ ಮುಂದುವರಿಯಲಿ, ಇನ್ನಿತರ ಎಲ್ಲ ಜನರಿಗೆ ಉಪಯೋಗ ಆಗಲಿ ಎಂಬ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಹೇಳಿ ನಾನು ಇನ್ನೊಮ್ಮೆ ಶುಭಾಶಯಗಳು ಕೋರಿ ನನ್ನ ಮಾತು ಮುಗಿಸ್ತೇನೆ. ಈಗ ಈ ಸಂದರ್ಭದಲ್ಲಿ ಗ್ಯಾರಂಟಿ ಯೋಜನೆ ಅನುಷ್ಠಾನದ ಉಪಾಧ್ಯಕ್ಷರಾದ ಸೋಮಶೇಖರ್ ಹಿರೇಮಠ್ ಹಾಗೂ ಮುಖಂಡರಾದ ವಿಜಯಕುಮಾರ್ ಕಟ್ಟಿಮನಿ, ಬಾಬುರಾವ್ ಆಳಂದ್, ವಿರಾಟ್ ಗುತ್ತೇದಾರ್, ಸುರೇಶ್ ಬಶೆಟ್ಟಿ, ನಿರ್ಮಲಾ ಬರಗಾಲಿ, ಪ್ರವೀಣ್ ಟಿಟಿ, ನಾಗಭೂಷಣ್ ಹಳಕಟ್ಟಿ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ವೀರಶೈವ ಲಿಂಗಾಯತ ಜಂಗಮರು ಪರಿಶಿಷ್ಟ ಜಾತಿಯ ಬೇಡ ಜಂಗಮವರೆಂದು ನಕಲಿ ದಾಖಲೆ ಮಾಡಿರುವ ಬಗ್ಗೆ ಕ್ರಮಕ್ಕಾಗಿ ಒತ್ತಾಯಿಸಿ ಜುಲೈ 18ರಂದು ಜನಜಾಗೃತಿ ಮತ್ತು ದೂರು ಅಭಿಯಾನ ಬೃಹತ್ ಪ್ರತಿಭಟನಾ ಮೆರವಣಿಗೆ ಹಮ್ಮಿಕೊಳ್ಳಲಾಗಿದ್ದು, ಸೋಮವಾರ ಪೂರ್ವಭಾವಿ ಸಭೆ ನಡೆಸಲಾಯಿತು.
ನಗರದ ಕನ್ನಡ ಭವನದಲ್ಲಿರುವ ಸುವರ್ಣ ಸಭಾಭವನದಲ್ಲಿ ಏರ್ಪಡಿಸಲಾಗಿದ್ದ ಪೂರ್ವಭಾವಿ ಸಭೆಯಲ್ಲಿ ಅನೇಕ ಜನ ಭಂತೇಜಿಗಳು, ದಲಿತ ಸಮುದಾಯದ ಮುಖಂಡರು ಭಾಗವಹಿಸಿ ವೀರಶೈವ ಲಿಂಗಾಯತ ಜಂಗಮರು ಪರಿಶಿಷ್ಟ ಜಾತಿಯ ಬೇಡ ಜಂಗಮವರೆಂದು ನಕಲಿ ದಾಖಲೆ ಮಾಡಿರುವ ಬಗ್ಗೆ ಕ್ರಮಕ್ಕಾಗಿ ಒತ್ತಾಯಿಸಿ ಜನಜಾಗೃತಿ ಮತ್ತು ದೂರು ಅಭಿಯಾನ ಬೃಹತ್ ಪ್ರತಿಭಟನಾ ಮೆರವಣಿಗೆ ಕುರಿತು ಚರ್ಚೆ ನಡೆಸಿದರು. ಈ ವೇಳೆ ಮಾತನಾಡಿದ ಬೌದ್ಧಿಸ್ಟ್ ಸೊಸೈಟಿ ಆಫ್ ಇಂಡಿಯಾದ ರಾಷ್ಟ್ರೀಯ ಕಾರ್ಯಾಧ್ಯಕ್ಷರಾದ ಡಾಕ್ಟರ್ ಎಂ ವೆಂಕಟಸ್ವಾಮಿ ಅವರು ಶತಮಾನಗಳಿಂದ ಸಾಮಾಜಿಕ, ರಾಜಕೀಯ, ಆರ್ಥಿಕ, ಶೈಕ್ಷಣಿಕ ಹಾಗೂ ಸಾಂಸ್ಕೃತಿಕವಾಗಿ ಶೋಷಣೆಗೆ ಒಳಗಾದ ಜೊತೆಗೆ ಬಡತನ, ಕಷ್ಟ, ಹಿಂಸೆ, ದೌರ್ಜನ್ಯ, ದಬ್ಬಾಳಿಕೆ ಅನುಭವಿಸಿದ ಈ ದೇಶದ ಬಹುದೊಡ್ಡ ಸಮುದಾಯ ವಂಚನೆಗೆ ಒಳಗಾಗಿದೆ. ಸಮುದಾಯಕ್ಕೆ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರಿಂದ ರೂಪುಗೊಂಡ ಸಂವಿಧಾನದಲ್ಲಿ ಅಸ್ಪೃಶ್ಯರಿಗೆ ಸಂವಿಧಾನಬದ್ಧವಾದ ಮೀಸಲಾತಿ ಒದಗಿಸಲಾಗಿದೆ. ಇದಕ್ಕೆ ಜಾತಿ ಗಣತಿಯಲ್ಲಿ ಕೆಲವು ದಲಿತ ವಿರೋಧಿ ಅಧಿಕಾರಿಗಳು ಲಿಂಗಾಯತ ಜಂಗಮರಿಗೆ ಸಹಕಾರ ಮಾಡಿರುತ್ತಾರೆ ಎಂದು ದೂರಿದರು. 4 ವಿಭಾಗಗಳಿದೆ. 4 ವಿಭಾಗಗಳಲ್ಲಿ ಈ ಒಂದು ವಿಷಯದ ಬಗ್ಗೆ ಚರ್ಚೆ ಆದ ನಂತರ ಫ್ರೀಡಂ ಪಾರ್ಕ್ನಲ್ಲಿ 28ನೇ ತಾರೀಕಿಗೆ ರಾಜ್ಯ ಮಟ್ಟದ ಒಂದು ರ್ಯಾಲಿ ಇದೆ. ಆ ರ್ಯಾಲಿ ಮುಗಿದ ನಂತರ ಬೇರೆ ಬೇರೆ ರೀತಿಯಲ್ಲಿ ರಾಷ್ಟ್ರಾದ್ಯಂತ ಹೋರಾಟವನ್ನು ಪ್ರಾರಂಭ ಮಾಡಬೇಕಾಗಿದೆ. ಆ ಕಾರಣಕ್ಕಾಗಿ ಇವತ್ತು ಸಭೆಯಲ್ಲಿ ಎಲ್ಲರೂ ಬಂದು ಭಾಗವಹಿಸಿದರೆ ಎಲ್ಲರಿಗೂ ಕೂಡ ನಾನು ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೇನೆ. ಕಾರ್ಯಕ್ರಮದ ಉದ್ದೇಶ ಏನು, ಈ ದೇಶದಲ್ಲಿ ಬುದ್ಧನ ಒಂದು ಧರ್ಮ ಸ್ಥಾಪನೆ ಆಯಿತು. ಆ ಧರ್ಮ ಸ್ಥಾಪನೆಯಾದ ನಂತರ ಭಗವಾನ್ ಬುದ್ಧರು ಏನು ಬುದ್ಧಗಯಾದಲ್ಲಿ ಜ್ಞಾನೋದಯವನ್ನು ಪಡೆದರು. ಆ ಜ್ಞಾನೋದಯ ಸ್ಥಳದಲ್ಲಿ ಒಂದು ಮಹಾವಿಹಾರವನ್ನು ನಿರ್ಮಾಣ ಮಾಡಲಾಗಿದೆ. ಆ ಮಹಾವಿಹಾರವನ್ನು ನಿರ್ಮಾಣ ಮಾಡಿದ ನಂತರ ಎಲ್ಲ ಏನು ಬೌದ್ಧ ಧರ್ಮದವರಿಗೆ ಆ ಬುದ್ಧ ವಿಹಾರದಲ್ಲಿ ಇರ್ತಕ್ಕಂಥ ಅವಕಾಶ ಮಾಡಿಕೊಡ್ಬೇಕಾಗಿತ್ತು. ಆ ಆಡಳಿತ ಏನದೆ, ಏನು ಬೌದ್ಧ ಧರ್ಮದ ಏನು ಸನ್ಯಾಸಿಗಳು, ಬಿಕ್ಕುಗಳು, ನಾವು ಬಂತೇಜಿಗಳೇನಂತೆ ಅವ್ರ ಕೈಯಲ್ಲಿ ಬೌದ್ಧರ ಕೈ ಆಡಳಿತ ಇಲ್ಲ. ಅಲ್ಲೇನಾಗಿದೆ, 4 ಜನ ಬ್ರಾಹ್ಮಣರು, 4 ಜನ ಬಂತೇಜಿಗಳು ಮತ್ತು ಅಲ್ಲಿರ್ತಕ್ಕಂಥ ಜಿಲ್ಲಾಧಿಕಾರಿ ಅವರ ಒಂದು ಆಡಳಿತದಲ್ಲಿ ನಡೀತಾ ಇದೆ. ಈ ಒಂದು ಆಡಳಿತದಿಂದ ಮುಕ್ತಿಗೊಳಿಸಬೇಕು, ಬೌದ್ಧರ ವಶಕ್ಕೆ ಬರಬೇಕು ಅಂತೇಳಿ ಬಹುಕಾಲದಿಂದ ಹೋರಾಟ ನಡೆದಿದೆ. ಏನು ಅನಾಗರಿಕ ದಮ್ಮಪಾಲ್ ಅಂತಕ್ಕಂಥವ್ರು ಇದ್ದರು, ಅವರು ನೇತೃತ್ವದಲ್ಲಿ ಹೋರಾಟ ಮಾಡ್ತಾ ಬಂದಿದ್ದಾರೆ. ಜೊತೆಗೆ ಏನು ಜಪಾನಿನ ಬಂತೇಜಿ ಏನು ನಾಗಾರ್ಜುನ ಸುರೈ ಸಸೈ ಅಂತಕ್ಕಂಥ ಬಂತೇಜಿ ಅವರಿದ್ದರು, ಅವ್ರ ನೇತೃತ್ವದಲ್ಲೂ ಹೋರಾಟ ನಡೀತಾ ಬಂದಿದೆ. ಜೊತೆಗೆ ಈಗ ಲಾಮಾ ಅಶೋಕ್ ಲಾಮಾ ಏನಿದ್ದಾರೆ, ಡಾಕ್ಟರ್ ಅಶೋಕ್ ಲಾಮಾ ಅವರ ನೇತೃತ್ವದಲ್ಲಿ ಹೋರಾಟ ಪ್ರಾರಂಭ ಆಗಿದೆ. ಈ ಪ್ರಾರಂಭದ ಕೊನೆ ಏನಂತಂತಂದರೆ ಸುಪ್ರೀಂ ಕೋರ್ಟ್ನಲ್ಲೂ ಕೂಡ ಬೌದ್ಧರಿಗೆ ವಶ ಬರಬೇಕು ಅಂತಕ್ಕಂಥ ದಾವೆ ಕೂಡ ಹಾಕಿದ್ದಾರೆ. ಅದು ಇದೇ ತಿಂಗಳು 29ಕ್ಕೆ ಒಂದು ಜಜ್ಮೆಂಟು ಕೂಡ ಇದೆ. ಅದರ ಪೂರ್ವಪರದಲ್ಲಿ ಎಲ್ಲ ಕೂಡ ಚರ್ಚೆ ಆಗಬೇಕು ಅಂತಕ್ಕಂಥ ಉದ್ದೇಶದಿಂದ ರ್ಯಾಲಿ ಮಾಡಿ ಸರ್ಕಾರ, ರಾಜ್ಯ ಸರ್ಕಾರ ಆಗಿರ್ಬೋದು, ಕೇಂದ್ರ ಸರ್ಕಾರ ಆಗಿರ್ಬೋದು, ಅವರಿಗೆ ಒಂದು ಒತ್ತಡ ತರಲಿಕ್ಕೆ ಈ ಒಂದು ಕಾರ್ಯಕ್ರಮ ನಡೀತಾವೆ. ಏನು ಬಿಹಾರ ರಾಜ್ಯದಲ್ಲಿ ಬರ್ತಕ್ಕಂಥ ರಾಜ್ಯ ಸರ್ಕಾರ ಬೌದ್ಧ ಧರ್ಮದ ಮೇಲೆ ಲಾಠಿ ಚಾರ್ಜ್ ಮಾಡಿದೆ. ಇವತ್ತು ಬೌದ್ಧ ಧರ್ಮದವರು ತಮ್ಮ ಬುದ್ಧ ವಿಹಾರ ವಶಕ್ಕೆ ಬರಬೇಕಂತೇಳಿ ಹಗಲು ರಾತ್ರಿ ಮಳೆ, ಗಾಳಿ, ಬಿಸಿಲು ಮತ್ತು ಏನಂತೀವಿ ಚಳಿ ಲೆಕ್ಸದೇನೆ ಏನಂತಂದರೆ ಅವರು ಸತ್ಯಾಗ್ರಹವನ್ನು ನಡೆಸ್ತಿದ್ದಾರೆ. ಆದಷ್ಟು ಬೇಗ ಕೇಂದ್ರ ಸರ್ಕಾರ ಮುತುವರ್ಜಿ ವಹಿಸಿ ನಮ್ಮ ಬುದ್ಧ ವಿಹಾರ ನಮಗೆ ಬೇಕು ಅಂತಕ್ಕಂಥದ್ದು ನಮ್ಮ ಒಂದು ವಾಡಿಕೆ ಇದೆ. ಅದರ ಪ್ರಕಾರ ಬೌದ್ಧರಿಗೆ ಸಂಪೂರ್ಣವಾಗಿ ಆ ಬುದ್ಧ ವಿಹಾರ ಕೊಡಬೇಕು ಅಂತೇಳಿ ಕೇಂದ್ರ ಸರ್ಕಾರಕ್ಕೆ ನಾವು ಇದನ್ನು ಒತ್ತಾಯ ಮಾಡ್ತಾಯಿದ್ದೇವೆ. AB ಹೊಸಮನಿ. ಕಳೆದ 22 ಫೆಬ್ರವರಿ 22ರಿಂದ ಬುದ್ಧಗಯಾದಲ್ಲಿ ನೂರಾರು ಬಿಕ್ಕುಗಳ ಬಿಕ್ಕು ಸಂಘ ಶಾಂತಿಯುತವಾಗಿರ್ತಕ್ಕಂಥ ಲೋಕ ಕಲ್ಯಾಣವನ್ನ ಬಯಸಿ ಧರಣಿ ಸತ್ಯಾಗ್ರಹ ನಡೆಸ್ತಾ ಇದೆ. ಬಹಳ ಹೆಮ್ಮೆ ಪಡ್ತಕ್ಕಂಥದ್ದು ಕರ್ನಾಟಕದಿಂದ ಇದೇ ಕಲಬುರಗಿಯ ಬಿಕ್ಕು ಪೂಜ್ಯ ಸಂಗಾನಂದ ಅವರು ಅಲ್ಲಿ ಇವತ್ತು ಭಾಗವಹಿಸಿದ್ದಾರೆ. ಅವರು ಈ ಕರ್ನಾಟಕವನ್ನ ಪ್ರತಿನಿಧಿಸಿ ಧರಣಿ ಆರಂಭವಾದಾಗಲಿಂದ ಇಂದಿಗೂ ಕೂಡ ಮುಂದುವರಿಸ್ತಾ ಇರ್ತಕ್ಕಂಥದಕ್ಕೆ ಕಲಬುರಗಿ ಜನ, ಈ ಭಾಗದ ಜನ ಬಹಳ ಹೆಮ್ಮೆ ಪಡ್ತಕ್ಕಂಥ ಸಂಗತಿ ಅಂತೇಳಿ ಆ ಬಿಕ್ಕುಗೆ ನಿಮ್ಮೆಲ್ಲರ ಪರವಾಗಿ ನನ್ನ ಶರಣಾರ್ಥಿಗಳನ್ನ ತಿಳಿಸಿ ಬಯಸ್ತೇನೆ. ಡಾಕ್ಟರ್ ಆಕಾಶ್ ಲಾಮಾ ಹೆಸರು ಕೇಳಿರ್ಲಿಲ್ಲ ನಾವು.
ಹೆಸರು ಕೇಳಿರಲಿಲ್ಲ. ಈ ಆಂದೋಲನ ಕೈಗೆತ್ತಿಕೊಂಡಿದ್ದಾದ ಮೇಲೆ ಅವರ ಹೆಸರು ಇಡೀ ದೇಶದಾದ್ಯಂತ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಪ್ರಚಲಿತವಾಗ್ತಾ ಇದೆ. ಕಾರ್ಯಕ್ರಮ ದಯಮಾಡಿ ಅವರೊಂದು ಮಾತು ಹೇಳಿದ್ದಾರೆ ಕರಪತ್ರದಲ್ಲಿ, ಅದನ್ನು ನಾವು ಪ್ರಿಂಟ್ ಮಾಡಿದ್ದೇವೆ. ಈ ನಮ್ಮ ಬೌದ್ಧರ ಹೋರಾಟದಿಂದ ಬೌದ್ಧರ ಆಡಳಿತ ಮಂಡಳಿಗೆ, ಬುದ್ಧಗಯ ಆಡಳಿತ ಮಂಡಳಿಗೆ ಬುದ್ಧಗಯ ಮಹಾವಿಹಾರವು ಮರಳಿ ಬಂದರೆ ದೇಶದಲ್ಲಿನ ಸಾವಿರಾರು ಬೌದ್ಧ ಸ್ಮಾರಕಗಳು ಬೌದ್ಧರ ಕೈಗೆ ಬರಲಿವೆ. ಒಂದು ದೊಡ್ಡ ಸಂದೇಶ. ಈ ಕರೆಯನ್ನ ನಾವು ಅನುಷ್ಠಾನಕ್ಕೆ ತರೋದು ಹೇಗೆ ಅಂತೇಳಿ ಜೂನ್ 19ನೇ ತಾರೀಕು ಬೆಂಗಳೂರಲ್ಲಿ ನಡೆದಂತ ರಾಷ್ಟ್ರ ಮಟ್ಟದ ನಾಯಕರು ಮತ್ತು ರಾಜ್ಯ ಮಟ್ಟದ ನಾಯಕರ ಸಭೆಯಲ್ಲಿ ತೀರ್ಮಾನ ಮಾಡಿ ಅವತ್ತೊಂದು ನಿರ್ಣಯವನ್ನು ತಗೊಂಡ್ವಿ. ಆ ನಿರ್ಣಯ ಏನು ಅಂತ ಹೇಳಿದ್ರೆ, ಎಲ್ಲಾ ಜಿಲ್ಲೆಗಳನ್ನ, ಕರ್ನಾಟಕದ 31 ಜಿಲ್ಲೆಗಳಲ್ಲಿನ ಬೌದ್ಧರಿಗೆ, ಭೀಮ ಅಭಿಮಾನಿಗಳಿಗೆ ಈ ಹೋರಾಟ ಕುರಿತು ಜಾಗೃತಿಯನ್ನ ಮೂಡಿಸ್ತಕ್ಕಂಥ ಒಂದು ವಿಶಾಲ ಕಾರ್ಯಕ್ರಮ ರೂಪಿಸಬೇಕು ಅಂತ ನಿರ್ಣಯವನ್ನು ಮಾಡಿದೆ. ಅದರಂತೆ 4 ವಿಭಾಗಗಳಲ್ಲಿ 7ನೇ ತಾರೀಕು ಮೈಸೂರಲ್ಲಿ ನಡೆಯಿತು. ಮೈಸೂರು ವ್ಯಾಪ್ತಿಯ ಅಷ್ಟೂ ಜಿಲ್ಲೆಗಳ ಭೀಮ ಮತ್ತು ಬುದ್ಧರ ಅಭಿಮಾನಿಗಳು ಬಂದು ಭಾಗವಹಿಸಿದ್ರು, ಸಂಘಟನೆಗಳು ಭಾಗವಹಿಸಿದ್ರು, ಬಿಕ್ಕುಗಳಿದ್ರು. ಹಾಗೇನೆ 2ನೇ ಹಂತದ ಜಾಗೃತಿ ಸಮಾವೇಶ ಕಲಬುರಗಿಯಲ್ಲಿ ಇವತ್ತು ನಡೀತಾ ಇದೆ. ಮುಂದಿನ 20ನೇ ತಾರೀಕು ಅದೇ ಆಯ್ತಲ್ಲ. ಸಭೆಯ ದಿವ್ಯ ಸಾನ್ನಿಧ್ಯವನ್ನು ಬಂತೆ ಧಮ್ಮಜ್ಯೋತಿ ವಹಿಸಿಕೊಂಡಿದ್ರು. ದಲಿತ ಸಂಘರ್ಷ ಸಮಿತಿ ರಾಜ್ಯಾಧ್ಯಕ್ಷರಾದ ಎನ್ ಮೂರ್ತಿ, ಭೀಮ ಆರ್ಮಿ ರಾಜ್ಯಾಧ್ಯಕ್ಷರಾದ ರಾಜಗೋಪಾಲ್, ರಾಮ್ಜಿ, ಬೈಲಾ ಹೊನ್ನಯ್ಯ, ಮರೆಪ್ಪಹಳ್ಳಿ ಸೇರಿದಂತೆ ಅನೇಕ ದಲಿತ ಮುಖಂಡರು ಸಭೆಯಲ್ಲಿ ಭಾಗವಹಿಸಿದ್ದರು. ಈಗ ಚಿಕ್ಕದೊಂದು ವಿರಾಮದ ನಂತರ ಮತ್ತೆ ವಾರ್ತಾ ಸಂಚಿಕೆ ಮುಂದುವರಿಯುತ್ತದೆ. ಬಿಜೆಪಿ ಕಾರ್ಯಕರ್ತರ ಮೇಲೆ ಆಳಂದ್ ಶಾಸಕರಿಂದ ದೌರ್ಜನ್ಯ, ಹರ್ಷಾನಂದ್ ಗುತ್ತೇದಾರ್ ಆರೋಪ. ಬಾಬು ಜಗಜೀವನ್ ರಾಮ್ ಭವನ ಕಾಮಗಾರಿ ಪೂರ್ಣಗೊಳಿಸುವಂತೆ ಮಾದಿಗ ಸಮಾಜದ ಮುಖಂಡರ ಒತ್ತಾಯ. ಇನ್ ಗುಲ್ಬರ್ಗಾ ವಾರ್ತೆಗಳ ಪ್ರಾಯೋಜಕರು ದೇವಾನಂದ್ ಸಾರಿ ಸೆಂಟರ್ ಸೂಪರ್ ಮಾರ್ಕೆಟ್. ದೇವಾನಂದ್ ಸ್ಯಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲಬುರ್ಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿ ದೊಡ್ಡ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸ್ಯಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಕಾಂಚೀವರಂ ಸೇರಿದಂತೆ ವೆಡ್ಡಿಂಗ್ ಬ್ರಾಕೆಟ್ ಸ್ಯಾರೀಸ್, ಪ್ಯೂರ್ ಧರ್ಮಾವರಂ ಸೀರೆಗಳು, ಪ್ಯೂರ್ ಬನಾರಸ್ ಸೀರೆಗಳು, ಪ್ಯೂರ್ ಉಪಡಾ ಸಿಲ್ಕ್, ಪ್ಯೂರ್ ಎಳಕಲ್ ಸೀರೆಗಳು, ಪ್ಯೂರ್ ಫ್ಯಾನ್ಸಿ ಗದ್ವಾಲ್ ಸಿಲ್ಕ್, ಪ್ಯೂರ್ ಪೈಠಣಿ ಸೀರೆಗಳು, ಪ್ಯೂರ್ ಸಾಫ್ಟ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಲಬುರಗಿಯಲ್ಲೇ ಅತಿ ದೊಡ್ಡ ಮತ್ತು ವಿಶಾಲವಾದ 10,000 ಚದುರ ಅಡಿ ಇರುವ ಏಕೈಕ ಸ್ಯಾರಿ ಸೆಂಟರ್ ದೇವಾನಂದ್ ಸ್ಯಾರಿ ಸೆಂಟರ್. ಭೇಟಿ ಕೊಡಿ. ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್, ಕಲಬುರ್ಗಿ. ಶ್ರೀ ಶರಣಬಸವೇಶ್ವರ ವಿದ್ಯಾವರ್ಧಕ ಸಂಘದ ಅಡಿಯಲ್ಲಿನ ಮುಕ್ತಾಂಬಿಕಾ ಪದವಿ ಪೂರ್ವ ವಸತಿಯುಕ್ತ ವಿಜ್ಞಾನ ಮಹಿಳಾ ಮಹಾವಿದ್ಯಾಲಯ. ಮತ್ತೊಮ್ಮೆ ವಾರ್ತೆಗಳಿಗೆ ಸ್ವಾಗತ. ಬಿಜೆಪಿ ಪಕ್ಷದ ಕಾರ್ಯಕರ್ತೆಯರೆಂಬ ಕಾರಣಕ್ಕಾಗಿ ಆಳಂದ್ ಶಾಸಕರ ಮತ್ತವರ ಬೆಂಬಲಿಗರ ದಬ್ಬಾಳಿಕೆಯಿಂದಾಗಿ ತಾಲೂಕಿನ ಸರಸಂಬ ಗ್ರಾಮದ ರೈತನ ಹೊಲದಲ್ಲಿ ಯಾವುದೇ ಸೂಚನೆ ನೀಡದೆ ಮತ್ತು ಪರಿಹಾರವೂ ನೀಡದೆ ಮತ್ತು ನ್ಯಾಯಾಲಯದ ತಡೆಯಾಜ್ಞೆ ಇದ್ದರೂ ಸಹ ಗುತ್ತಿಗೆದಾರ ರಸ್ತೆ ನಿರ್ಮಾಣ ಮಾಡುತ್ತಿದ್ದಾರೆಂದು ಜಿಲ್ಲಾ ಪಂಚಾಯತ್ ಮಾಜಿ ಸದಸ್ಯ ಹರ್ಷಾನಂದ ಗುತ್ತೇದಾರ್ ಆರೋಪಿಸಿದರು.
ನಗರದ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡುತ್ತಿದ್ದ ಅವರು, ರೈತ ಜಮೀನು ಮಾಲೀಕನಿಗೆ ಯಾವುದೇ ಮುನ್ಸೂಚನೆ ನೀಡದೆ ಅನಧಿಕೃತವಾಗಿ ಮತ್ತು ಹೊಸದಾಗಿ ರಸ್ತೆ ನಿರ್ಮಾಣ ಮಾಡುತ್ತಿರುವ ಬಗ್ಗೆ ಕೇಳಿದರೆ ಗುತ್ತಿಗೆದಾರರು ಹೆದರಿಸಿ ಬೆದರಿಸಿ ಜೀವಭಯ ಹಾಕುತ್ತಿದ್ದಾರೆ. ಈಗಾಗಲೇ ಈ ಕುರಿತು ಪೊಲೀಸ್ ಠಾಣೆಗೆ ಮನವಿ ಮಾಡಿದ್ದರೂ ಆಗ ಬರುತ್ತೇವೆ ಈಗ ಬರುತ್ತೇವೆ ಎಂದು ಸಮಯ ಹಾಳು ಮಾಡುತ್ತಿದ್ದಾರೆಂದು ದೂರಿದರು. ಈ ದಬ್ಬಾಳಿಕೆಯು ಕೇವಲ ಸರಸಂಬ ಗ್ರಾಮವೊಂದರಲ್ಲಿ ಅಷ್ಟೇ ಅಲ್ಲ, ಬೇರೆ ಬೇರೆ ಗ್ರಾಮಗಳಲ್ಲಿ, ಅದರಲ್ಲೂ ಆಳಂದ್ ಶಾಸಕರಿಗೆ ಪ್ರಶ್ನಿಸುವವರ ವಿರುದ್ಧ ಇದೇ ರೀತಿ ಹೆದರಿಸಿ ಬೆದರಿಸುವ ಕೆಲಸ ನಡೆಯುತ್ತಿದೆ ಎಂದು ಆರೋಪಿಸಿದರು. ಪತ್ರಿಕಾಗೋಷ್ಠಿಯ ಉದ್ದೇಶ ನಮ್ಮ ಆಳಂದ್ ತಾಲೂಕಿನ ಸರಸಂಬ ಗ್ರಾಮದಲ್ಲಿ ಒಂದು ಹೊಸದಾಗಿ ರಸ್ತೆ ಕಾಮಗಾರಿ ತಗೊಂಡಿದ್ದಾರೆ. ಆ ರಸ್ತೆ ಕಾಮಗಾರಿ ಮಾಡಬೇಕು ಅಂತಂದರೆ ಅಲ್ಲಿ ಇರುವಂಥ ರೈತರ ಜಮೀನು, ಆ ರೈತರ ಜಮೀನಲ್ಲಿ ಅಕ್ವೈರ್ ಮಾಡಲಾರ್ದೇ ಅಲ್ಲಿ ಜಬರ್ದಸ್ತಿ ರಸ್ತೆ ನಿರ್ಮಾಣ ಮಾಡುವಂಥ ಕೆಲಸ ಇವತ್ತು ನಡೀತಾ ಇದೆ. ಅದಕ್ಕೆ ಇದು ಯಾವ ಮಟ್ಟಿಗೆ ಹೋಗಿದೆ ಅಂತಂದ್ರೆ, ಆಳಂದ್ ತಾಲೂಕಾದಾಗ BR ಪಾಟೀಲ್ರಿಗೆ ಯಾರು ವಿರೋಧ ಮಾಡ್ತಾರೋ ಅಂದ್ರೆ ಸರಸಂಬ ಗ್ರಾಮದಾಗ ಅವರು ಸ್ವಂತ ಹೊಲಗಳು ಜಬರ್ದಸ್ತಿ ಕಬ್ಜಾ ಮಾಡೋದು, ರಸ್ತೆ ನಿರ್ಮಾಣ ಮಾಡೋದು, ಅವ್ರ ಹೆಸರಲ್ಲಿರುವಂಥ ಜಮೀನುಗಳು ಅವ್ರಿಗೆ ಗೊತ್ತಿಲ್ಲದೇ ಫ್ರೋಜರಿ ಡಾಕ್ಯುಮೆಂಟ್ಸ್ ಮಾಡಿ ಬೇರೆ ಅವ್ರ ಕುಟುಂಬದ ಹೆಸರಿನ ಮೇಲೆ ವರ್ಗಾವಣೆ ಮಾಡೋದು, ಈ ರೀತಿ ಅಲ್ಲಿ ಒಂದು ದಬ್ಬಾಳಿಕೆ ಅನ್ಯಾಯದ ಕೆಲಸ ಇವತ್ತು BR ಪಾಟೀಲ್ RK ಪಾಟೀಲ್ ಮಾಡ್ಲಿಕತ್ತಾರ. ಅದಕ್ಕೆ ಇವರೇನು ರಸ್ತೆಯಲ್ಲಿ ಜಬರ್ದಸ್ತಿ ಮಾಡ್ಲಿಕತ್ತಾರ ಅದನ್ನು ವಿರೋಧಿಸಿ ಪೊಲೀಸರಿಗೆ ಕಂಪ್ಲೇಂಟ್ ಕೊಟ್ಟಿದ್ದರು 10ನೇ ತಾರೀಕು. ಮತ್ತು ಅದಕ್ಕಿಂತ ಮೊದಲು ಕೋರ್ಟಿಗೆ ಹೋಗಿ ಅಲ್ಲಿ ಆಳಂದ್ ಕೋರ್ಟ್ನಲ್ಲಿ ಸ್ಟೇ ಕೂಡ ಸಿಕ್ಕಾದ. ಇವರು ಜಮೀನಿನಲ್ಲಿ ರಸ್ತೆ ಮಾಡಬಾರ್ದು, ನೀವು ಏನಾದರೂ ಮಾಡೋಂಗಿದ್ರೆ ಅದು ಅಕ್ವೈರ್ ಮಾಡಿ ಪ್ರೊಸೀಡಿಂಗ್ಸ್ ಮಾಡಿ ರಸ್ತೆ ಮಾಡಬೇಕು ಅಂತಂದು. ಆದ್ರೂ ಕೂಡ ಇಲ್ಲಿವರೆಗೂ ಅದಕ್ಕೆ ಎಷ್ಟು ಜಾಗ ಒತ್ತುವರಿ ಒಂದು 40 ಫೀಟ್ ಅಲ್ಲ 40 ಫೀಟ್ ಹಿಂಗೆ ಒಳಗೆ ಬಂದು ಉದ್ದ ಎಷ್ಟು ಆಗ್ತದೆ ಅದು? ಇಲ್ಲಿ ನಮ್ದು ಅಷ್ಟೇ ರೀ. ಹಿಂಗೆ ಒಳಗೆ ಒಂದು 40 ಫೀಟ್ ಬಂದರೆ ಹಿಂಗೆ ಉದ್ದ ಎಷ್ಟು ಫೀಟ್ ಅದ? 600 ಫೀಟ್. 600 ಫೀಟ್. ಇದು ಕೋರ್ಟ್ ಸ್ಟೇ ಆರ್ಡರ್ ಕಾಪಿ ನಿಮಗೆ ಕೊಟ್ಟಿವಿ. ಕೋರ್ಟ್ ಸ್ಟೇ ಆರ್ಡರ್ ಕಾಪಿ ಇದ್ರೂ ಕೂಡ ಯಾವುದೇ ಅಧಿಕಾರಿ ಅಲ್ಲಿ ಬಂದು ಆ ಕೆಲಸ ನಿಂದ್ರಿಸ್ಲಿಕ್ಕೆ ತಯಾರಿಲ್ಲ. ಮತ್ತು ಪೊಲೀಸರಿಗೆ ಹೇಳಿದ್ರೆ ಅವರು ಬರ್ತೀವಿ ಅಂತಂದು ಏನೂ ಸ್ಪಂದನೆ ಮಾಡ್ತಾಯಿಲ್ಲ. ಮತ್ತು ಅಲ್ಲಿ ಹೊಲದ ಮೇಲೆ ನಿಂತು ಇವರು ಇದು ಕೆಲಸ ಮಾಡಬೇಡ್ರಿ ಅಂತಂದು ಅಲ್ಲಿ ಗುತ್ತಿಗೆದಾರಿಗೆ ಹೇಳಿದ್ರೆ ಗುತ್ತಿಗೆದಾರ ಒಂದಿಷ್ಟು ಗುಂಡಗಳಿಗೆ ತೊಗೊಂಡು ಇವರಿಗೆ ಹೆದರಿಸೋದು, ರಾಡ್ ತೊಗೊಂಡು ಹೊಡಿತೀನಿ ಅಂತಂದು ರಾಡ್ ತೊಗೊಂಡು ಇವರಿಗೆ ಹೊಡೆಯೋಕ್ಕೆ ಪ್ರಯತ್ನ ಮಾಡಿದ್ದು. ಮತ್ತು ಮಹೇಶ್ ಪಾಟೀಲ್ BR ಪಾಟೀಲ್ RK ಪಾಟೀಲ್ ಆರ್ಡರ್ ಮಾಡ್ರೆ ಮಗನ ನೀನು ಮುಚ್ಚು ರೋಡ್ ಮಾಡ್ತೀನಿ ಅಂತೇಳಿ ಅಂತಂದು ಅವ್ರದ್ದೇ. ಅದಕ್ಕೆ ಈ ರೀತಿಯಲ್ಲಿ ದೌರ್ಜನ್ಯ ಮತ್ತು ಅನ್ಯಾಯ ನಡೀಲತ್ತದ. ನಾಳೆ ಇವರು ಏನು ನಾಗರಾಜ್ ಪಾಟೀಲ್ ಅವ್ರ ಹೊಲದಾಗ ಇದು ಅಕ್ರಮವಾಗಿ ಮಾಡ್ಲಿಕತ್ತಾರ, ಇದು ಏನಾದರೂ ಹೆಚ್ಚು ಕಮ್ಮಿ ಆಯಿತು ಅಂತಂದ್ರೆ ಇದಕ್ಕೆ ನೇರ ಹೊಣೆ BR ಪಾಟೀಲ್ರೇ ಆಗ್ತಾರ ಅಂತನೋ ಉದ್ದೇಶದಿಂದ ಇವತ್ತು ಅವರು ಈ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ 3 ಸ್ತಂಭಗಳು ಆದರೆ 4ನೇ ಸ್ತಂಭ ಮಾಧ್ಯಮ. ಇವತ್ತು ಆ 3 ಸ್ತಂಭದಾಗ ನ್ಯಾಯ ಕೇಳಗತ್ತಾರ, ಅವ್ರಿಗೆ ಸಿಗಲಾಗ್ಯದ. ಅದಕ್ಕೆ ಇವತ್ತು ಮಾಧ್ಯಮದ ಮುಖಾಂತರ ನಾವು BR ಪಾಟೀಲ್ರಿಗೆ ಮತ್ತು SP ಅವರಿಗೆ DC ಅವರಿಗೆ ಗಮನಕ್ಕೆ ತರ್ಲಿಕ್ಕೆ ಬಯಸ್ತೀವಿ. ಇದು ಏನು ಅಕ್ರಮ ಮತ್ತು ದೌರ್ಜನ್ಯ ನಡೆದದ ಇದು ನಿಲ್ಲಿಸಬೇಕು ಮತ್ತು ಇದಕ್ಕೆ ಅವರು ಉತ್ತರ ಕೊಡಬೇಕು, ಯಾಕೆ ಈ ರೀತಿ ಮಾಡ್ಲಿಕತ್ತಾರ ಅಂತ. ಮತ್ತು ನಾವು ಈ ಮುಖಾಂತರ ನಿಮಗೆ ಆಹ್ವಾನ ಕೊಡ್ತೀವಿ, ನೀವು ಅಲ್ಲಿ ಸ್ಥಳಕ್ಕೆ ಬಂದು ಅವ್ರದ್ದು ಏನು ಎಂಕ್ರೋಚ್ಮೆಂಟ್ ಮಾಡ್ಯಾರ ಅದನ್ನು ನೋಡಿ ಇದು ರಿಪೋರ್ಟ್ ಮಾಡಿರಿ ಅಂತಂದು ತಮಗೆ ಕೇಳ್ಕೊಂಡು ಈಗ ನಮ್ಮ ನಾಗರಾಜ್ ಪಾಟೀಲ್ ಅವರು ಅದನ್ನು ವಿಸ್ತಾರವಾಗಿ ಹೇಳ್ತಾರಂತ. ಹಾಂ, ಜೈನೇ ರೀ, ಆಳಂದ್ ಜೈ ರೀ. ಹಾಂ, ಬಂದೇವ್ರಿ. ಹಾಂ, PWD ರೀ.
ಆ PWD ಪೈಲ ಇವರು AW ಬಂದಿರಿ. AW ಅವ್ರು ಬರೋಣ ನಿಮ್ಮ ಹೊಲಕ್ಕೆ ಹಾನಿ ಆಗಲಾರ್ದಂಗೆ ನೀವು ಎಷ್ಟರ ಮಟ್ಟಕ್ಕೆ ಹೇಳ್ತೀರಿ ಅಷ್ಟೇ ಮಟ್ಟಿಗೆ ಮಾಡ್ತೀವಿ ರೀ, ಅದಕ್ಕೆ ಹೆಚ್ಚಿಗೆ ಮಾಡೋಂಗಿಲ್ಲ ಅಂತೇಳಿ ಅವ್ನು ಸುರುಗ್ ಬಂದು ಹೋದವ್ರು ಈ ಕಡೆ ಬಂದಿಲ್ಲ ರೀ ಒಟ್ಟು ಮಾಡಿಸ್ತೇವೆ ರೀ ಅಂತ ಒಪ್ಕೊಂಡ್ರಿ. ಸರ್ಸಂಬ ಊರ್ಲಿಂದ ಬರ್ತದೆ ರೀ, ಊರ್ಲಿಂದ ಬಂದು ಬಸ್ ಸ್ಟ್ಯಾಂಡಿಗೆ ತಕ್ಕ ಬರ್ತಾರೆ, ಮೇನ್ ರೋಡ್ ಹ್ಯಾವ್ಯಾಕ್ ಬಂದು ಕರೀತಾರೆ. ಮತ್ತು ಊರಿಗೆ ಏನದ ರಸ್ತೆ ಏನದ ಇದು ಪಾಂದಿ ಒಳಗೆ ಅದ ರೀ, ಇದು ನೋಡ್ರಿ. ಹಾಂ ರೀ, ನಿಲ್ರಿ ನಮ್ಮ ಬಾಬಾದೇ ಇರ್ತೇವೆ ರೀ, ನಮ್ಮ ಗೌಡ್ರದೇ ರೀ ಒಟ್ಟು. ಒಬ್ರು ಗೌಡ್ರ ಅವ್ರನ್ನ ಎರಡನೇ ನಾವು ಅಂತೀವಿ ರೀ. ರಸ್ತೆ ಇಲ್ರಿ, ಪಾಂದ್ಯಾಗಿತ್ತು ರೀ, ಪಾಂದ್ಯಾಗ ರಸ್ತೆ ಆದ್ರಿ. ಈಗ ಏನದ ನಮ್ಮ ದೊಡ್ಡ ಅರಣಿ ಇತ್ತು, ಆ ಅರಣಿ ಮ್ಯಾಗ ಏನದ ರೋಜಾಗನ ಮಂದಿ ಹಾಯ್ತಿರು. ಇವ ಹೋದ ಸಲ 2004 ಇಸ್ವಿ ಒಳಗೆ RK ಪಾಟೀಲ್ ಕೊಡ್ಲಂಗ್ರಿ ಪಾಟೀಲ್ ಲೈಸೆನ್ಸ್ ಮ್ಯಾಗ ಕೆಲಸ ಹಿಡಿದಿದ, ನಮಗೆ ಪೊಲೀಸ್ ಠಾಣದ ಹಾಕಿ ಚಿಂದ್ರೆ ಅದು ಅಗಲ್ ಮಾಡ್ಯಾನ. ಈಗ ಮತ್ತೆ ಹೋದ ಸಲ ಇವ AS ಪಾಟೀಲ್ ತಿಳಿಸಿ ಒಬ್ಬ ಹಿಡಿದಿದ 2004 ಅಲ್ಲ. ನಮ್ಗೆ ಕೇಳಿಸಲ್ಲ ಸರ್, ಅದು 2004 ಏನು ರೀ ರೋಡ್ ಮಾಡಾಳಾಗ ನಾವು ಹರ್ಕತ್ ಕೊಡೋಣ ರೀ. ಹಾಂ ರೀ, ಹಾಂ ಕಂಪ್ಲೇಂಟ್ ಭೀ ಮಾಡಿದ್ದೇವ್ರು ನಾವು. ನಾನು ಒಬ್ಬನ ಮ್ಯಾಗೆ ರೀ. ಹಾಂ ರೀ, ಮಾಡೋದು ಬೆಳಕ ಆಳಂದ ಪೊಲೀಸ್ ಠಾಣದಾಗ ತಂದು ನಮ್ಮ 3 ಗಂಟೆಗೆ ಒಯ್ದು ರಾತ್ರಿ 11ಕ್ಕೆ ಬಿಟ್ಟಾರೆ ಸರ. ಆಳಿ ತಕ ಮಷಿನ್ ಹಚ್ಚಿ ಒತ್ತಿ ಅಗಲ್ ಮಾಡ್ಯಾರ ರೀ. ಶುರು ಮಾಡೋದು ಅದೇ ರೀ. ಆಳಂದ ಕೋರ್ಟ್ನ PS ಐತೆ ನಮ್ಗೆ ಒಯ್ದಿರ್ರಿ. ಈ ಮುಂದೆ 2022ಕ್ಕೆ ಮತ್ತು AS ಪಾಟೀಲ್ ಅಂತ ಹೇಳಿ ಕಾಂಟ್ಯಾಕ್ಟ್ ಹಿಡಿದಿರು. ನಾವು ಮಾಡಿಕೊಡಲ್ರಿ, ನಮ್ಮ ಪರಿಹಾರ ಮತ್ತು ಇದು ಪಾಠ ಬೆಳಕ ನಾವು ಮಾಡಿಕೊಡ್ತಾನ ಬಿಟ್ಟಿರಿ. ಅವ್ರ ಆ ಕಡೆ ಈ ಕಡೆ ಮಾಡ್ಕೋತ ಬರೋದು, ನಮ್ದು ಬಂದ್ ಮಾಡೋದು, ಹಿಂಗೆ ಮಾಡ್ಯಾರ. ನಮ್ಮ ಹೊಲ್ದಾಗ ಹೋಗ್ಯಾರ, ನಾನು ಹೊಲ್ದಾಗೆ ರೀ. ನಾನು ಹೊಲಕ್ಕೆ ಅರಣಿ ಅಂದ್ರೆ ಆಡಿಸ್ತಾರೆ ದೊಡ್ಡದು. ನಮ್ಗೆ ಒಂದು 3 ಕಿಲೋಮೀಟರ್ ನೀರು ಬರ್ತಾರೆ ನಾನು ಹೊಲ್ದಾಗ. ಆ ನೀರಿನ ತಡೆ ಕೇಳಿಸ್ತಾ ಅಂಥ ದೊಡ್ಡ ಅರಣಿ ಹಾಕ್ಯಾರ. ತೆಳಗಿನ ಮಗಲು ಜಾಗ ಇಟ್ಟು ಅರಣಿ ಹಾಕ್ಯಾರ. ಹಿರಿಯರು ತೆಳಗಿನ ಮಗಲು ನಮ್ಗೆ ಊಟ ಅದ. ಆ ಹಿಂದಿನವ್ರಿಗೆ ಮುಂದಿನವ್ರಿಗೆ ಎಲ್ಲ ಪರಿಹಾರ ಕೊಡ್ತಾರೆ, ಗಪ್ಪತ್ಲಿ ಎಲ್ಲ ಕೆಲಸ ಮಾಡ್ಕೋತಾರೆ. ನಮಗೆಲ್ಲ ಹೊಳ್ಳಿಗೆ ಬರ್ತಾರೆ. ಗುತ್ತಿಗೆದಾರ ಪಾರ್ಟಿ ಅಂತ ಹೇಳಿಸಿದ್ರೆ ಮಾಡ್ತಾರೆ. 20 ವರ್ಷ ಆಯ್ತು, 23-4 ವರ್ಷ ಆಯ್ತು ನಾವು ಗುತ್ತಿಗೆದಾರ ಪಾರ್ಟಿನೇ ಮಾಡ್ತೀವಿ. ಇವ್ರದಿಂದ ಯಾವಾಗೂ ನಮ್ಗೆ ಅನ್ಯಾಯ ಅದ ರೀ ಇವರಿಗೆ. ಅದಕ್ಕೆಲ್ಲ ಅವ್ರು ಒಟ್ಟು ಅವ್ರ ಮನೆ ಸಂಪರ್ಕ ಮಾಡಲ್ಲ ನಮ್ಮ ಮನೆ. ಇವ್ರು ಒಟ್ಟು ಥೇಟ್ ಗುಂಡಾಗಿರಿಗೆ ಅದಾರೆ. ಇವ್ರದಿಂದ ನಮಗೆ ಭಯ ಅದ. ನಮಗೆ ನ್ಯಾಯ ಒದಗಿಸ್ಕೊಡ್ರಿ ಅಂತೇಳಿ ನಿಮಗೆ ಮೀಡಿಯಾದವ್ರಿಗೆ 10 ಸಲ ಕೈ ಜೋಡಿಸಿ ಹೇಳ್ತೇವೆ. ಸುದ್ದಿಗೋಷ್ಠಿಯಲ್ಲಿ ಆನಂದರಾವ್ ಪಾಟೀಲ್, ನಾಗರಾಜ್ ಪಾಟೀಲ್, ಉಮಾದೇವಿ ಪಾಟೀಲ್, ಸಂತೋಷ್ ಹಾದಿಮನಿ ಇದ್ದರು. ಕಳೆದ 10-12 ವರ್ಷಗಳ ಹಿಂದೆ ಆರಂಭವಾಗಿರುವ ಡಾಕ್ಟರ್ ಬಾಬು ಜಗಜೀವನ್ ರಾಮ್ ಭವನ ನಿರ್ಮಾಣ ಕಾಮಗಾರಿ 4 ವರ್ಷಗಳಿಂದ ನಿಂತು ಭವನ ಹಾಳಾಗಿ ಹೋಗುತ್ತಿದೆ. ಅದನ್ನು ಪೂರ್ಣಗೊಳಿಸಿ ತಕ್ಷಣವೇ 6.50 ಕೋಟಿ ಅನುದಾನ ಬಿಡುಗಡೆ ಮಾಡಿ ಕಾಮಗಾರಿ ಪೂರ್ಣಗೊಳಿಸಿ ಸಮುದಾಯಕ್ಕೆ ಅನುಕೂಲ ಮಾಡಿಕೊಡಬೇಕೆಂದು ಡಾಕ್ಟರ್ ಬಾಬು ಜಗಜೀವನ್ ರಾಮ್ ಜಯಂತ್ಯೋತ್ಸವ ಸಮಿತಿಯ ಅಧ್ಯಕ್ಷ ರಂಜಿತ್ ಮೂಲಿಮನಿ, ದಶರಥ್ ಕಲ್ಗುರ್ತಿ ಮತ್ತು ರಾಜು ವಾಡೇಕರ್ ಆಗ್ರಹಿಸಿದರು. ನಗರದ ಪತ್ರಿಕಾ ಭವನದಲ್ಲಿ ಜಂಟಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡುತ್ತಿದ್ದ ಅವರು, ಭವನ ನಿರ್ಮಾಣ ಕಾಮಗಾರಿಗೆ ಒಟ್ಟು ಅಂದಾಜು 12.50 ಕೋಟಿ ಅನುದಾನ ನಿಗದಿ ಮಾಡಲಾಗಿತ್ತು. ಅದರಲ್ಲಿ ಈಗಾಗಲೇ 6 ಕೋಟಿ ಹಣ ಬಿಡುಗಡೆ ಮಾಡಿದ್ದು, ಕಾಮಗಾರಿ ಮುಗಿಯುವ ಹಂತದಲ್ಲಿದ್ದು ಅದನ್ನು ಪೂರ್ಣಗೊಳಿಸಲು ಬಾಕಿ ಉಳಿದ ಅನುದಾನ ಅವಶ್ಯವಾಗಿದೆ. ಹಾಗಾಗಿ ಸರ್ಕಾರಕ್ಕೆ ಈ ಕುರಿತು ಮನವಿ ಮಾಡಿದಾಗ ಸರ್ಕಾರದಲ್ಲಿ ಹಣವಿಲ್ಲವೆಂದು ಹೇಳಿದೆ. ಹಾಗಾಗಿ KKRDBಯಿಂದ ಅನುದಾನ ಬಿಡುಗಡೆ ಮಾಡಬೇಕೆಂದು ಒತ್ತಾಯಿಸಿ ಡಾಕ್ಟರ್ ಅಜಯ್ ಸಿಂಗ್ ಅವರಿಗೆ ಮನವಿ ಸಲ್ಲಿಸಲಾಗುವುದೆಂದರು. ಕಲಬುರಗಿ ನಗರದಲ್ಲಿ ಡಾಕ್ಟರ್ ಬಾಬು ಜಗಜೀವನ್ ರಾಮ್ ಭವನ ನಿರ್ಮಾಣ ಕಾರ್ಯ ಕೈಗೆತ್ತಿಕೊಂಡ ನಂತರ ಸುಮಾರು 10-12 ವರ್ಷಗಳಾಯಿತು. ಇಲ್ಲಿವರೆಗೆ ಬಾಬು ಜಗಜೀವನ್ ರಾಮ್ ಭವನ ಪೂರ್ಣ ಆಗಿಲ್ಲ. ಅದಕ್ಕೆ ಕಾರಣಪ್ಪ ಅಂದರೆ ಆಳುವ ಸರ್ಕಾರಗಳು ಯಾವುದೇ ಒಂದು ಪರಿಪೂರ್ಣ ಕಾಮಗಾರಿ ಆಗಬೇಕಾದ್ರೆ ಅದಕ್ಕೆ ಅನುದಾನದ ಕೊರತೆ ಇದೆ. ಅದಕ್ಕೋಸ್ಕರ ಈ ಡಾಕ್ಟರ್ ಬಾಬು ಜಗಜೀವನ್ ರಾಮ್ ಭವನ 12 ವರ್ಷ ಆದ್ರೂ ಇಲ್ಲಿ ತನಕ ಯಾವುದೇ ಅದಕ್ಕೆ ಪೂರ್ಣಗೊಂಡಿಲ್ಲ. ಅದಕ್ಕೆ ಕಾರಣಪ್ಪ ಅಂತಂದ್ರೆ ನಮ್ಮ ಸಮಾಜ ಕಲ್ಯಾಣ ಸಚಿವರುಗಳಾಗಿರ್ತಕ್ಕಂಥ ಎಲ್ಲ ಸಚಿವರು ಅದಕ್ಕೆ ಅನುದಾನ ನೀಡಿದ್ದಾರೆ.
ಎ ನಾರಾಯಣಸ್ವಾಮಿ ಅವರು 2008ರಿಂದ ಸರ್ಕಾರ BJP ಸರ್ಕಾರ ಇದ್ದ ಸಂದರ್ಭದಲ್ಲಿ ಎ ನಾರಾಯಣಸ್ವಾಮಿ ಅವರು ಅದಕ್ಕೆ ಚಾಲನೆ ಕೊಟ್ಟಿದ್ದಾರೆ. ಅದಾದ ನಂತರ H ಆಂಜನೇಯ ಅವರು ಅನುದಾನ ಕೊಟ್ಟಿದ್ದಾರೆ. ಮತ್ತು ಅದೇ ರೀತಿಯಾಗಿ ಮುಂಬರುವ ಒಂದು ನಂತರ ಪ್ರಿಯಾಂಕ್ ಖರ್ಗೆ ಅವರು ಆದ ನಂತರ ಅವರು ಆ ಸರ್ಕಾರ ಬಂದ ನಂತರ ಅವರು ಅನುದಾನ ಕೊಟ್ಟಿದ್ದಾರೆ. ಮತ್ತು ಮುಂದೆ ಗೋವಿಂದ ಇಲ್ಲಿವರೆಗೆ ಅದು ಅಂದಾಜು ಪಟ್ಟಿ 12 ಕೋಟಿ ಆಗಿತ್ತು. ಅದಕ್ಕೆ ಇಲ್ಲಿವರೆಗೆ ಅದು ಬಿಡುಗಡೆ ಆದ ಹಣ 7 ಕೋಟಿ. ಇನ್ನು ಬಾಕಿ ಉಳಿದಿರತಕ್ಕಂಥ ಹಣ ಇನ್ನೂ ಬಿಡುಗಡೆ ಆಗಿಲ್ಲ. ಅದಕ್ಕೆ ಅಪೂರ್ಣ ಆಗಿದೆ. ಅದಕ್ಕೋಸ್ಕರ ಈ ಪತ್ರಿಕಾ ಮಾಧ್ಯಮದ ಮುಖಾಂತರ ನಾವು ಮನವಿ ಮಾಡ್ಕೋದೇನಪ್ಪ ಅಂತಂದ್ರೆ ಈ ಸರ್ಕಾರ ಇರುವಂಥ ಸರ್ಕಾರ ನಾವು ಮೊನ್ನೆ ಇದಕ್ಕೆ ಎಲ್ಲ ನಾಯಕರು ಎಲ್ಲ ರಾಜ್ಯ ನಾಯಕರು ಈ ಭವನಕ್ಕೆ ಭೇಟಿ ಕೊಟ್ಟಾಗ ಸಮಾಜ ಕಲ್ಯಾಣ ಇಲಾಖೆ ಮತ್ತು ಲೋಕೋಪಯೋಗಿ ಇಲಾಖೆ ಒಂದು ವರದಿ ಕೊಟ್ಟ ಮ್ಯಾಗ ಅದಕ್ಕೆ ಇದು 6.5 ಕೋಟಿ ಅಂತೇಳಿಗೆ ಒಂದು ಎಸ್ಟಿಮೇಟ್ ಮಾಡಿ ಸರ್ಕಾರಕ್ಕೆ ಕಳಿಸ್ತಾರೆ. ಅದೇ RB ತಿಮ್ಮಾಪುರಿ ಅವರು ಒಂದು ಜಯಂತ್ಯೋತ್ಸವ ಸಂದರ್ಭದಲ್ಲಿ ಅದಕ್ಕೆ ವೀಕ್ಷಣೆಗೆ ಬಂದಾಗ ಸಮಾಜ ಕಲ್ಯಾಣ JD ಅವರು ಮತ್ತು ಲೋಕೋಪಯೋಗಿ ಕಾರ್ಯನಿರ್ವಹಣಾ ಅಧಿಕಾರಿಗಳು ಭೇಟಿ ಕೊಟ್ಟು ಅದಕ್ಕೆ ಒಂದು ಹೆಚ್ಚುವರಿಯಾಗಿ ಇನ್ನು 6.5 ಕೋಟಿ ಅನುದಾನ ಕೊಟ್ಟು ಪೂರ್ಣ ಆಗುತ್ತೆ ಅಂತೇಳಿ ಅಂದ ಸಂದರ್ಭದಲ್ಲಿ ಅದಕ್ಕೆ 14/4/2025 ಅದಕ್ಕೆ ಒಂದು ಸರ್ಕಾರಕ್ಕೆ ಒಂದು ಪತ್ರ ಬರೀತಾರೆ ಸಮಾಜ ಕಲ್ಯಾಣ ಇಲಾಖೆ ವತಿಯಿಂದ. ಅದಕ್ಕೆ ಆ ಪತ್ರದ ಪ್ರತಿ ಉತ್ತರಪ್ಪ ಅಂದ್ರೆ ನಮ್ಮ ಸರ್ಕಾರದಲ್ಲಿ ಹಣ ಇಲ್ಲ, ನೀವು ಸ್ಥಳೀಯ ಮೂಲಗಳಿಂದ ಅದನ್ನು ತೊಗೊಂಡು ನೀವು ಪೂರ್ಣಗೊಳಿಸಿ ಅಂತ ಹೇಳಿಕೆ ಒಂದು ಇದು ಅವರು ಹಿಂಬರ ಕಳಿಸ್ತಾರೆ. ಅದಕ್ಕೋಸ್ಕರ ನಾವು ಎಲ್ಲ ಸ್ಥಳೀಯ ನಾಯಕರು ಮತ್ತು ನಮ್ಮ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳಿಗೆ ಮತ್ತು ನಮ್ಮ KKRDB ಅಧ್ಯಕ್ಷರಾಗಿರ್ತಕ್ಕಂಥ ಡಾಕ್ಟರ್ ಅಜಯ್ ಸಿಂಗ್ ಅವರಿಗೆ ಮತ್ತು ಇಲ್ಲಿ ದಕ್ಷಿಣ ಮತಕ್ಷೇತ್ರದಲ್ಲಿ ಇರ್ತಕ್ಕಂಥ ಅಲ್ಲಂ ಪ್ರಭು ಅವರಿಗೆ ಮನವಿ ಮಾಡ್ಕೊಂಡು ಏನಂದರೆ ನಾವು ಅದು 6.5 ಕೋಟಿ ಬಾಕಿ ಹಣವನ್ನು ಬಿಡುಗಡೆ ಮಾಡಿ ಭವನವನ್ನು ಪೂರ್ಣಗೊಳಿಸುವಂತೆ ನಮ್ಮ ಸಮಾಜದ ವತಿಯಿಂದ ಮತ್ತು ಜಯಂತ್ಯೋತ್ಸವ ಸಮಿತಿಯಿಂದ ಮನವಿ ಅದ. ನಮ್ಮ ಎಲ್ಲ ಸಮಾಜದ ಕಾರ್ಯಗಳು ಮತ್ತು ಸಭೆ ಸಮಾರಂಭ ನಡೆಯಲು ಅವಕಾಶ ಮಾಡಿಕೊಳ್ಬೇಕಂತೇಳಿ ಈ ಪತ್ರಿಕಾ ಮುಖಾಂತರ ನಾವು ಮನವಿ ಮಾಡ್ಕೋತೀವಿ. ಇದು ಕಲಬುರಗಿ ಹೃದಯ ಭಾಗದಲ್ಲಿರ್ತಕ್ಕಂಥ ದರಿಯಾಪುರ GDA ಬಡಾವಣೆಯಲ್ಲಿ ಅದ ಸರ್. ಕಾಯಕ ಸ್ಕೂಲ್ ಹಿಂದ್ಗಡೆ ರಾಯಲ್ ಫಂಕ್ಷನ್ ಹಾಲ್ ಅದಲ್ರಿ, ಅದ್ರ ಬಾಜುನೇ ಅದ ಸರ್. ಅದು ದರಿಯಾಪುರ GDA ಲೇಔಟ್. ದರಿಯಾಪುರ ಸೈಟ್ನಲ್ಲಿ 1 ಎಕರೆ ಆವರಣದಲ್ಲಿ ಡಾಕ್ಟರ್ ಬಾಬು ಜಗಜೀವನ್ ಭವನ ಆಗಿರ್ಬೋದು, ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಭವನ ಆಗಿರ್ಬೋದು, ಎಟ್ ಎ ಟೈಮ್ 2 ಪೂಜಾ ಎಟ್ ಎ ಟೈಮ್ ಮಾಡಿದ್ದಾರೆ ಎ ನಾರಾಯಣಸ್ವಾಮಿ ಇದ್ದಾಗ. ಆಲ್ರೆಡಿ ಈಗ ಅಂಬೇಡ್ಕರ್ ಭವನ ಆಲ್ರೆಡಿ ಕಂಪ್ಲೀಟಾಗಿ ಕಾರ್ಯ ನಡೀತಿದ್ದೇವೆ, ಕಾರ್ಯಕ್ರಮಗಳು ನಡೀತಿದ್ದೇವೆ. ಅದೇನು ಅಭ್ಯಂತರ, ಇದು ಯಾಕೆ ಕುಸ್ತು ಬಿದ್ದಿತ್ತು, ಇದಕ್ಕೆ ಯಾಕೆ ನೋಡ್ತಾ ಇಲ್ಲ? ಈಗ ನಮ್ಮ ಉಸ್ತುವಾರಿ ಆದಂಥ ಪ್ರಿಯಾಂಕಾ ಖರ್ಗೆ ಅವರಿದ್ದಾರೆ. ಇದು ಕಾಳಜಿ ವಹಿಸಿ ಯಾರಿಗೂ ಭೇದ ಭಾವ ಮಾಡಬಾರ್ದು, ಇದನ್ನು ನಮ್ಮ ಭಾವನೆ ಅಂತ ತಿಳ್ಕೊಂಡು ಅರ್ಥಪೂರ್ವಕವಾಗಿ ಇದಕ್ಕೂ ಕಂಪ್ಲೀಟ್ ಮಾಡಿದರೆ ಭಾಳ ಒಳ್ಳೆಯದಾಗ್ತದಂತ ನಾವು ಪ್ರಿಯಾಂಕಾ ಖರ್ಗೆ ಅವರಿಗೆ ಹೇಳೋಕ್ಕೆ ಇಷ್ಟಪಡ್ತೀನಿ. ಭಾಳ ವರ್ಷದಿಂದ 10-12 ವರ್ಷದಿಂದ ಎಲ್ಲ ಸಚಿವರು, ಸಮಾಜ ಕಲ್ಯಾಣ ಸಚಿವರು, ಈಗ ನಮ್ಮ BJPಯಲ್ಲಿ ಇರುವಾಗ ನಮ್ಮ ಗೋವಿಂದ ಕಾರಜೋಳ ಆಗಿರ್ಬೋದು, ಎ ನಾರಾಯಣಸ್ವಾಮಿ ಆಗಿರ್ಬೋದು, ಕೋಟಾ ಶ್ರೀನಿವಾಸ್ ಆಗಿರ್ಬೋದು, ಶ್ರೀರಾಮ್ಲು ಆಗಿರ್ಬೋದು, ಹಾಗೂ ಮತ್ತೀಗ ಬಂದ ಮಾದೇವಪ್ಪ ಅವರು, ಅದಕ್ಕೆ ಒಬ್ಬರೂ ನೋಡ್ತಾ ಇಲ್ಲ. ಮಾದೇವಪ್ಪ ಎಷ್ಟೋ ಸಲ ಬಂದಾರೆ, ಒಂದು ಭವನಕ್ಕೆ ಹೋಗಿ ವಿಸಿಟ್ ಕೊಡ್ತಾ ಇಲ್ಲ. ಯಾಕೆ ಇದು ನಿಂತದಂತ ಕೇಳ್ತಾ ಇಲ್ಲ. ಇಲ್ಲೇ ಇರತಕ್ಕಂಥ ಸಚಿವ ಪ್ರಿಯಾಂಕಾ ಖರ್ಗೆ ಅವರು ಅದಕ್ಕೆ ಏನಾಗಿದೆ, ಯಾಕಪ್ಪ ಇನ್ನೂ ಭವನ ಕಂಪ್ಲೇಂಟ್ ಮಾಡ್ತಾ ಇಲ್ಲ? ಅದು ಹಾಳೆ ಬಿಲ್ಡಿಂಗ್ ಇರ್ತದಲ್ಲ ಆ ಥರ ಆಗಿದೆ. 12 ಕೋಟಿ ಎಸ್ಟಿಮೇಟ್ ಇದೆ. 12 ಕೋಟಿಯಲ್ಲಿ 7 ಕೋಟಿ ಇಲ್ಲಿವರೆಗೆ ಆಗಿದೆ ವರ್ಕ್. ಅದಾದ ನಂತರ ಈಗ ಸರ್ಕಾರ ಬಂದಾಗ, ಕಾಂಗ್ರೆಸ್ ಸರ್ಕಾರದಿಂದ ಬಂದಾಗ ಒಂದು ದುಡ್ಡು ಇದಕ್ಕೆ ಸಮಾಜ ಕಲ್ಯಾಣದಿಂದ ಭವನಕ್ಕೆ ಬಂದಿಲ್ಲ. ದಯಮಾಡಿ ನಾವು ಪ್ರಿಯಾಂಕಾ ಖರ್ಗೆ ಕೇಳೋಕ್ಕೆ ಇಷ್ಟಪಡ್ತೀವಿ, ದಯಮಾಡಿ ಇದು ಪೂರ್ಣಗೊಳಿಸಬೇಕು. ತಮ್ಮ ಅವಧಿಯಲ್ಲೇ ತಮ್ಮ ಕೈಯಿಂದನೇ ಪೂಜೆ ಆಗಬೇಕಂತೇಳಿ ನಮ್ಮ ಮನವಿ ಇದೆ. ಪ್ಲೀಸ್ ದಯಮಾಡಿ ಸಚಿವರು ಇದಕ್ಕೆ ಗಮನ ಹರಿಸಬೇಕು. ನಮ್ಮ ಸಮಾಜಕ್ಕೆ ಒಂದು ನೀವು ಕಾರ್ಯದ ಒಂದು ಒಳ್ಳೆ ಕೆಲಸ ಮಾಡ್ರಿ ಅಂತೇಳಿ ತಮಗೆ ಈ ಮಾಧ್ಯಮ ಮುಖಾಂತರ ಪ್ರಿಯಾಂಕಾ ಖರ್ಗೆ ಅವರಿಗೆ ನಾನು ತಿಳಿಸಕ್ಕೆ ಬರ್ತೀನಿ. ಧನ್ಯವಾದ. ಸುದ್ದಿಗೋಷ್ಠಿಯಲ್ಲಿ ರಮೇಶ್ ವಾಡೇಕರ್, ರಾಜು ಕಟ್ಟಿಮನಿ, ಮಹೇಶ್ ಮುಲಿಮನಿ, ಶರಣು ಸಗರ್ಗರ್, ಸಚಿನ್ ಕಟ್ಟಿಮನಿ, ಪ್ರೇಮಾ ಹಿಪ್ರಿಗಿ ಸೇರಿದಂತೆ ಮತ್ತಿತರರಿದ್ದರು. ಕೊನೆಯಲ್ಲಿ ಮತ್ತೊಮ್ಮೆ ವಾರ್ತೆಗಳ ಮುಖ್ಯಾಂಶಗಳು. ಶಕ್ತಿ ಯೋಜನೆ ಯಶಸ್ವಿ, ಕಲಬುರಗಿಯಲ್ಲಿ ಸಂಭ್ರಮಾಚರಣೆ.
ಬೇಡ ಜಂಗಮರ ನಕಲಿ ಜಾತಿ ಪ್ರಮಾಣ ಪತ್ರ ವಿರೋಧಿಸಿ ಹೋರಾಟ, ನಗರದಲ್ಲಿ ಪೂರ್ವಭಾವಿ ಸಭೆ. ಬಿಜೆಪಿ ಕಾರ್ಯಕರ್ತರ ಮೇಲೆ ಆಳಂದ್ ಶಾಸಕರಿಂದ ದೌರ್ಜನ್ಯ, ಹರ್ಷಾನಂದ್ ಗುತ್ತೇದಾರ್ ಆರೋಪ. ಬಾಬು ಜಗಜೀವನ್ ರಾಮ್ ಭವನ ಕಾಮಗಾರಿ ಪೂರ್ಣಗೊಳಿಸುವಂತೆ ಮಾದಿಗ ಸಮಾಜದ ಮುಖಂಡರ ಒತ್ತಾಯ. ಇಲ್ಲಿಗೆ ವಾರ್ತಾ ಸಂಚಿಕೆ ಮುಕ್ತಾಯವಾಯಿತು. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ. ವಂದನೆಗಳು. ಇನ್ ಗುಲ್ಬರ್ಗಾ ವಾರ್ತೆಗಳ ಪ್ರಾಯೋಜಕರು ದೇವಾನಂದ್ ಸಾರಿ ಸೆಂಟರ್, ಸೂಪರ್ ಮಾರ್ಕೆಟ್, ಕಲಬುರಗಿ. ದೇವಾನಂದ್ ಸ್ಯಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲಬುರ್ಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿ ದೊಡ್ಡ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸ್ಯಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಕಾಂಚೀವರಂ ಸೇರಿದಂತೆ ವೆಡ್ಡಿಂಗ್ ಬ್ರಾಕೆಟ್ ಸ್ಯಾರೀಸ್, ಪ್ಯೂರ್ ಧರ್ಮಾವರಂ ಸೀರೆಗಳು, ಪ್ಯೂರ್ ಬನಾರಸ್ ಸೀರೆಗಳು, ಪ್ಯೂರ್ ಉಪಡಾ ಸಿಲ್ಕ್, ಪ್ಯೂರ್ ಎಳಕಲ್ ಸೀರೆಗಳು, ಪ್ಯೂರ್ ಫ್ಯಾನ್ಸಿ ಗದ್ವಾಲ್ ಸಿಲ್ಕ್, ಪ್ಯೂರ್ ಪೈಠಣಿ ಸೀರೆಗಳು, ಪ್ಯೂರ್ ಸಾಫ್ಟ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಲಬುರಗಿಯಲ್ಲೇ ಅತಿ ದೊಡ್ಡ ಮತ್ತು ವಿಶಾಲವಾದ 10,000 ಚದುರ ಅಡಿ ಇರುವ ಏಕೈಕ ಸ್ಯಾರಿ ಸೆಂಟರ್ ದೇವಾನಂದ್ ಸ್ಯಾರಿ ಸೆಂಟರ್. ಭೇಟಿ ಕೊಡಿ. ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್, ಕಲಬುರ್ಗಿ.